100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ಡೇ 7 ಆಗಿರುತ್ತೆ. ಬೆಳಗ್ಗೆ ಎದ್ದು ಡಿಟಾಕ್ಸ್ ವಾಟರ್ ತಗೊಳ್ತಾ ಇದ್ದೀನಿ. ಆ್ಯಸ್ ಇಟ್ ಈಸ್ ಎವ್ರಿ ಡೇ ಒಂದೇ ಥರ ಡಿಟಾಕ್ಸ್ ತಗೊಳ್ತಾ ಇದ್ದೀನಿ. ನಿಮಗೆ ಬೇರೆ ಬೇರೆ ಬೇಕಂದರೆ ನನ್ನ ಚಾನಲಲ್ಲಿ 7 ಡೇಸ್ಗೆ 7 ಆಗೋಷ್ಟು ಡಿಟಾಕ್ಸ್ ವಾಟರ್ ವಿಡಿಯೋ ಮಾಡಿ ಹಾಕಿದ್ದೀನಿ, ಚೆಕ್ ಮಾಡಿ. ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಉಪ್ಪಿಟ್ಟು, ಸೌತೆಕಾಯಿ, ಕ್ಯಾರೆಟು, ಒಂದು ಎಗ್ ತೊಗೊಂಡು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಏನಿರುತ್ತೋ ಆ ಬ್ರೇಕ್ಫಾಸ್ಟನ್ನು ನೀವು ತೊಗೊಳ್ಬೋದು. ರೈಸು ಈ ಥರ ಉಪ್ಪಿಟ್ಟು ಎಲ್ಲ ಆದಾಗ ಸ್ವಲ್ಪ ಕ್ವಾಂಟಿಟಿ ನೋಡ್ಕೊತೀನಿ. ಚಪಾತಿ ಆದರೆ 2, ದೋಸೆ ಆದರೆ 2, ಇಡ್ಲಿ ಆದರೆ ಚಿಕ್ಕದಾದರೆ 2, ತಟ್ಟೆ ಇಡ್ಲಿ ಆದರೆ 1 ಇಡ್ಲಿನ ನೀವು ತೊಗೊಳ್ಬೋದು. ಹೆಚ್ಚಾಗಿ ತರಕಾರಿ, ಫ್ರೂಟ್ಸು, ಪ್ರೋಟೀನ್ ಸೋರ್ಸು ಈ ಥರದನ್ನ ಜಾಸ್ತಿ ನಿಮ್ಮ ಬ್ರೇಕ್ಫಾಸ್ಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ಈಗ ನನ್ನ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಸಾಕಷ್ಟು ಜನ ಕೇಳ್ತೀರಾ ಟೀ ಕುಡಿಬೋದಾ, ಟೀ ಅಡಿಕ್ಷನ್ ಅಂತ. ಬೆಲ್ಲದ ಟೀ ಮಾಡ್ಕೊಳ್ಳಿ, 1 ಟೈಮ್ ಕುಡಿ. ಮಧ್ಯಾಹ್ನದ ಊಟಕ್ಕೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ರೈಸು, ಒಂದು ಬಾಳೆಹಣ್ಣು ಚಿಕ್ಕದಾಗಿ ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಕ್ಯಾರೆಟು, ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ಮಧ್ಯಾಹ್ನದ ಸಿಂಪಲ್ ಊಟನ ಮುಗಿಸ್ಕೊಂಡೆ. ರೈಸ್ ತಿನ್ನಬೇಕಾ ಅಂತ ಕೇಳ್ತೀರಾ? ಖಂಡಿತವಾಗ್ಲೂ ರೈಸ್ ತಿನ್ನಬೇಕು. 1 ಟೈಮ್ ಡೇಯಲ್ಲಿ ಮಾರ್ನಿಂಗ್ ಆರ್ ಮಧ್ಯಾಹ್ನ ನೀವು ತಿನ್ಬೋದು. ಬಟ್ ಕ್ವಾಂಟಿಟಿ ನಾನು ಹಾಕ್ಕೊಂಡಿದ್ದೀನಲ್ವ ಅಷ್ಟೇ ಕ್ವಾಂಟಿಟಿಯಲ್ಲಿ ನೀವು ರೈಸ್ನ ತಗೊಳ್ಬೇಕು. ಫೈಬರ್ ಕಂಟೆಂಟ್ ಇರುತ್ತೆ, 1 ಡೇ ಆದರೂ ರೈಸ್ ತಿನ್ನಬೇಕು. ಈಗ ನನ್ನ ಮಧ್ಯಾಹ್ನದ ಲಂಚನ್ನ ಮುಗಿಸ್ಕೊಳ್ತಾ ಇದ್ದೀನಿ. ಸೊ ಲಂಚ್ ಮುಗಿದಾದ್ಮೇಲೆ ಆ್ಯಸ್ ಇಟ್ ಈಸ್ ನನ್ನ ಗ್ರೀನ್ ಟೀ ಟೈಮ್ ಇರುತ್ತೆ. ಗ್ರೀನ್ ಟೀ ಟೈಮ್ ಆದಮೇಲೆ ಎಕ್ಸಸೈಸ್ ಮಾಡ್ಕೊಳ್ತೀನಿ. ಬಟ್ ಎಕ್ಸಸೈಸ್ ಮಾಡಿಕೊಂಡೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಕ್ಯಾಮ್ರಾ ಕೈ ಕೊಡ್ತು. ಮತ್ತು ನಮ್ಮ ಡಯಟಲ್ಲಿ ಸ್ವಲ್ಪ ಮಜ್ಜಿಗೆ ಮೊಸರು ಇರಲೇಬೇಕು. ಬ್ರೇಕ್ಫಾಸ್ಟ್ ಅಥವಾ ಮಧ್ಯಾಹ್ನದ ಲಂಚಿಗೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಾನಿಲ್ಲಿ ರಾಗಿ ಮುದ್ದೆ ಮಾಡಿದ್ದೆ, ಅದೇ ಪಾತ್ರೆಗೆ ಮಜ್ಜಿಗೆ ನೆನೆ ಹಾಕಿಬಿಟ್ಟು ಹೋಗಿದ್ದೆ. ಅದನ್ನೇ ಇವಾಗ ಊಟ ಆದಮೇಲೆ ತಗೊಳ್ತಾ ಇದ್ದೀನಿ. ಯಾಕಂದರೆ ಕಮ್ಮಿ ಕ್ವಾಂಟಿಟಿಯಲ್ಲಿ ರೈಸ್ ತಿಂದಿರ್ತೀವಲ್ವ, ಹೊಟ್ಟೆ ತುಂಬಲ್ಲ ಅಂದಾಗ ಈ ಥರ ನೀವು ಬೇರೆ ತಗೊಳ್ಬೇಕು. ಅದಾದಮೇಲೆ ಗ್ರೀನ್ ಟೀ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ತುಂಬಾ ಚೆನ್ನಾಗಿದೆ, ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸಾಕಷ್ಟು ಜನ ಇದನ್ನು ಪರ್ಚೇಸ್ ಮಾಡಿ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಸಿಸ್ಟರ್ ಅಂತ. ಸೊ ನೀವು ಖಂಡಿತ ಇದನ್ನು ಬೈ ಮಾಡ್ಬೋದು, ಕಮ್ಮಿ ರೇಟ್ಗಿದೆ. ಅಷ್ಟರಲ್ಲಿ ನನ್ನ ಕ್ಯಾಮ್ರಾ ಕೈ ಕೊಡ್ತು, ಹಾಗಾಗಿ ಎಕ್ಸಸೈಸ್ ವೀಡಿಯೋನ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಇಲ್ಲೂ ನೋಡ್ತಾ ಇರ್ಬೋದು ಬ್ಲರ್ ಆಗಿದೆ. ಫ್ರೂಟ್ ಸಲಾಡು ಮತ್ತು ಆಮ್ಲೆಟ್ ತೊಗೊಂಡು ನಾನು ರಾತ್ರಿ ಊಟನ ಮುಗಿಸ್ಕೊಂಡೆ. ಹೀಗಿತ್ತು ನನ್ನ ಡೇ.